ಕುರುಬೂರು ಶಾಂತಕುಮಾರ್ ಅವರು ನಾನು ಸೇರಿಸಬೇಕು ಅಂತ ಇದ್ದೀನಿ, ಮುಗಿಸ್ಬಿಡಿ. ಓಕೆ, ಇಲ್ಲಿ ಏನಂದರೆ ಇನ್ನೊಂದು ಪ್ರಶ್ನೆ ಅತಿ ಮುಖ್ಯವಾಗಿ ಸ್ಟೇಟನ್ನು ಕೇಳಿದ್ರೆ ಇದೆಲ್ಲ RBI ಗೈಡ್ಲೈನ್ಸು, ಕೇಂದ್ರ ಇದರ ಮಧ್ಯಪ್ರವೇಶ ಮಾಡಬೇಕು, ನೀತಿಗಳು ಚೇಂಜ್ ಆಗಬೇಕು, ಅವಾಗ ಮೈಕ್ರೋ ಫೈನಾನ್ಸಲ್ಲಿ ಏನೋ ಮಾಡೋಕ್ಕಾಗತ್ತೆ. ನಾವು ಸುಗ್ರೀವಾಜ್ಞೆ ಮಾಡಿದ್ರು ಕೂಡ RBI ಸಪೋರ್ಟ್ ಬೇಕು ಅಂತ. ಈ ಥರ ಒಂದು ರಾಜ್ಯದಲ್ಲಿ ಎಷ್ಟೊಂದು ಆತ್ಮಹತ್ಯೆಗಳಾಗ್ತಿವೆ ಅಂದರು. ಕೇಂದ್ರದ ಕಡೆಯಿಂದ ಯಾರೊಬ್ಬರು ಬಂದು ಮಾತಾಡಿದ್ದು ನನ್ನ ಗಮನಕ್ಕೆ ಬಂದಿದ್ರೆ ನಾನು ಅದನ್ನು ಕೂಡ ಇಲ್ಲೇ ಅನೌನ್ಸ್ ಮಾಡ್ತೀನಿ ನಾನು. ಸೊ ಈ ಮೈಕ್ರೋ ಫೈನಾನ್ಸ್ ಅನ್ನೋ ವಿಚಾರದಲ್ಲಿ ನೀತಿ ವಿಚಾರ ಅಷ್ಟೇ. ಇಲ್ಲಿ ಲೀಗಲ್ಲಾಗಿ 5 ಕಂಪ್ನಿಗಳು ಬಂದು ಒಂದು ಕಡೆ ಸಾಲ ಕೊಡ್ತಾ ಇದೆ, ಇಲ್ಲೀಗಲಾಗಿ 30 ಕಂಪ್ನಿ ಬಂದಿರ್ತಾವಲ್ಲ ಸಾಲ ಕೊಡಕ್ಕೆ. ರಾಜ್ಯ ಸರ್ಕಾರದವರು ಆಗಲಿ ರಾಜಕಾರಣಿಗಳು ರಾಜಕೀಯ ಮಾತಾಡ್ತಾರೆ, ಅದು ಇಷ್ಟ ಇಲ್ಲ. ಇದು ನಿಜವಾಗಿ ಹೇಳೋದಾದ್ರೆ ಮೈಕ್ರೋ ಫೈನಾನ್ಸ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಲ್ಲಿ ಕೆಲಸ ಮಾಡಬಹುದು. ನೀತಿಗಳು ಇದೆಯಲ್ಲ, ಆ ನೀತಿಗಳು ಇಂಪ್ಲಿಮೆಂಟ್ ಮಾಡೋರು ಯಾರು? ರಾಜ್ಯ ಸರ್ಕಾರ ತಾನೆ. ಪೊಲೀಸ್ ಅವರು ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ತಪ್ಪು ಟ್ಯಾಕ್ಟರ್ ಸೀಜ್ ಮಾಡ್ತಾರೆ, ಕೆಲವು ನೀತಿ ಇದೆ. ಟ್ಯಾಕ್ಟರ್ ಸೀಜ್ ಮಾಡ್ಬೇಕಾದ್ರೆ ಫೈನಾನ್ಸ್ಗಳವರು ರೈತ ಇದ್ಕಿದರೆ ತಗೊಂಡು ಹೋಗ್ತಾರೆ, ರೈತರು ಗೊತ್ತಿಲ್ಲ. ಅಂದ್ರೆ ಕಡಿವಾಣ ಹಾಕ್ಬೇಕಾದ್ರೆ ಯಾರು? ಪೊಲೀಸ್ನವರು ಆ ಕೆಲಸ ಮಾಡಬೇಕು, ಸರ್ಕಾರ ಕೆಲಸ ಮಾಡಬೇಕು. ಒಂದು ಸೂಕ್ಷ್ಮ ಇದೆ ಕುರುಬೂರು ಶಾಂತಕುಮಾರ್ ಅವರೇ. ಈಗ ಕೊಟ್ಟು ಸಾಲ ವಾಪಸ್ ಕೊಡ್ಬೇಡ, ನೆಟ್ಗಿಡಕ್ಕೆ ನೀರು ಹಾಕ್ಬೇಡ ಅನ್ನೋ ಥರದಲ್ಲಿ ಆಗ್ಬಿಡ್ತದೆ ಅದು ಕಥೆ. ಈಗ ಕುರುಬೂರು ಶಾಂತಕುಮಾರ್ ಅವರೇ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿ ಶುರು ಮಾಡಿದ್ದೀರಿ ನೀವು. 50 ಜನ ರೈತರಿಗೆ ನೀವೇ ಸಾಲ ಕೊಡ್ತೀರಿ. ಕುರುಬೂರು ಶಾಂತಕುಮಾರ್ ಅವರೇ ಸಾಲ ಕೊಡ್ತೀರಿ, ಸಾಲ ಕೊಡಿ ವಾಪಸ್ ಕೊಡಿ ಅಂತ ನೀವು ಕೇಳೋದು ತಪ್ಪು ಅಂತನಾ? ತಪ್ಪು ಸಾಲ ಹಾನಿ ಕೊಡ್ಬೇಕಾರೆ ನಿಮ್ಗೆ ಪೊಲೀಸರು ಬಂದ್ಬಿಟ್ಟು ಕುರುಬೂರು ಶಾಂತಕುಮಾರ್ ಅರೆಸ್ಟ್ ಮಾಡ್ಬೇಕಾ? ಕುರುಬೂರು ಶಾಂತಕುಮಾರ್ ಅರೆಸ್ಟ್ ಮಾಡ್ಬೇಕು ಪೊಲೀಸರು ಬಂದ್ಬಿಟ್ಟು, ಯಾಕೆ ಸಾಲ ಕೇಳ್ತಿದ್ದೆ ನೀನು ಅಂದ್ಬಿಟ್ಟು. ನೀವು ಸಾಲ ಕೊಡ್ಬೇಕಾದ್ರೆ ಆ ವ್ಯಕ್ತಿಯ ಶಕ್ತಿ ಎಷ್ಟಿದೆ ಅದನ್ನೇ ಹೇಳಿ, ಅದನ್ನ ಮಾಡಿಲ್ಲ ಅಂತ ಒಂದು. ಎರಡನೇದಾಗಿ ಪೊಲೀಸ್ನವರು ಅಥವಾ ವಸೂಲಿ ಸಾಲ ಕೊಟ್ಟರು ವಸೂಲಿಗೆ ಹೋಗ್ತಾ ಇಲ್ಲ. ಬ್ಯಾಂಕ್ನವ್ರು ಏನ್ ಮಾಡಿದ್ದಾರೆ, ಒಂದು ಟೀಮ್ ವೈಸ್ ಮಾಡಿದ್ದಾರೆ, ಬೇರೆ ಬೇರೆ ಏಜೆನ್ಸಿ ಕೊಟ್ಟಿದ್ದಾರೆ. ಆ ಏಜೆನ್ಸಿ ಹುಡುಗರಿಗೆ ಸಾಲ ಕೊಡೋದು ಹೇಗೆ, ಎಷ್ಟು ಕಷ್ಟ ಆಗ್ತಿದೆ ಯಾರಿಗೂ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ನಮ್ಗೆ ಕಮಿಷನ್ ಬರ್ತದೆ ಅಂತ ಹೇಳಿ 1 ಲಕ್ಷ ರೂಪಾಯಿ ವಸೂಲು ಮಾಡಿದ್ರೆ 2,000 3,000 ಬರ್ತದೆ ಅಂತ ಹೇಳಿ ಮಾಡ್ತಾ ಇದಾರೆ. ಅವ್ರಿಗೆ ಕಾನೂನು ಕಟ್ಲೆಗಳು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಪೊಲೀಸ್ನವರು ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ನಿನ್ನ ಒಳಗಾಗ್ತೀವಿ, ಜೈಲಿಗೆ ಹಾಕ್ತೀವಿ ಅನ್ನೋ ಭಯ ಹುಟ್ಟಿಸ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಅದಾಗಿಲ್ಲ, ಅದಾಗದೇ ಇರ್ತಕ್ಕಂಥ ಕಾಣ್ತಿದೆಯಲ್ಲ ಸಮಸ್ಯೆ. ವಿಷಯ ಇರೋದೇ ರೀಪೇಮೆಂಟ್ ಕೆಪಾಸಿಟಿ ಚೆಕ್ ಮಾಡಿಲ್ಲ. ಕಮಿಷನ್ ಆಸೆಗೆ ಅನೇಕ ಕಂಪನಿಗಳವ್ರು ಬಂದ್ಬಿಟ್ಟು ಲೋನ್ ಕೊಟ್ಟುಬಿಟ್ರು, ಅನೇಕರು ಬಂದು ಲೋನ್ ಕೊಟ್ಟುಬಿಟ್ರು ಅಂತ ಹೇಳಿ ಅದು ರೀಪೇಮೆಂಟ್ ಮಾಡೋಕ್ಕಾಗಿಲ್ಲ, ಜನ ಸತ್ತೋಗ್ತಿದ್ದಾರೆ ಅಂತ ಹೇಳಿ. ಸರ್ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ತಾನೇ ಒಬ್ಬ ದಲಿತ 2 ಎಕರೆ ಜಮೀನು ಇದೆ, ಅವನಿಗೆ ನಬಾರ್ಡ್ ಆರಂಭಿಸಿರೋದು 5 ಎಕರೆ ಮಿನಿಮಮ್ ಜಮೀನು ಇರಬೇಕು ಅಂತ. ಅವನಿಗೆ ಟ್ಯಾಕ್ಟರ್ ಸಾಲ ಕೊಟ್ಟಿದ್ದಾರೆ, ಟ್ಯಾಕ್ಟರ್ ತಗೊಂಡಿದ್ದಾನೆ, 8 ಕಂತು ಕಟ್ಟಿದ್ದಾನೆ, ಇನ್ನು 2 ಕಂತು ಕಟ್ಟಬೇಕಾಯ್ತು. ಟ್ಯಾಕ್ಟರ್ ಸೀಜ್ ಮಾಡಿದ್ದಾರೆ. ಟ್ಯಾಕ್ಟರ್ ಸೀಜ್ ಮಾಡಿ ಆ ಟ್ಯಾಕ್ಟರ್ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅವನು ಪಾಪ ಅವನ ಮಗ ಟ್ಯಾಕ್ಟರ್ ಎತ್ಕೊಂಡು ಹೋದ್ರಲ್ಲ ಅಂತ ತಲೆಕೆಟ್ಟೋಗಿ ಮೈಂಡ್ ಅಪ್ಸೆಟ್ ಆಗಿ ಇದಾಗ್ಬಿಟ್ಟಿದ್ದಾನೆ. ಜೀವನ ಮಾಡೋ ಗತಿ ಇಲ್ಲದೆ ತೊಂದರೆ ಆಗ್ಬಿಟ್ಟಿದೆ. ಆಗ ಅಂತ ಸಂದರ್ಭದಲ್ಲಿ ನಮ್ಮ ಬಂದಾಗ ನಾವು ಹೋಗಿ ನ್ಯಾಯ ಕೊಡಿಸ್ವಿ, ಮತ್ತೆ ಅವ್ರಿಗೆ ಟ್ಯಾಕ್ಟರ್ ಕೊಡಿಸ್ತೀವಿ. ಈ ರೀತಿ ಪ್ರಕರಣಗಳು ಯಾಕೆ ಆಗ್ತವೆ? ನಾರಂಭಿಸಿದ್ರೆ ಯಾಕೆ ಟ್ಯಾಕ್ಟರ್ ಕೊಟ್ಟರು? 5 ಎಕರೆ ಆಗಿರ್ಬಿಟ್ಟು 1 ಎಕರೆ ಸಾಲ ಕೊಡೋದು ಹಿಂಸೆ ಮಾಡೋದು. ಪ್ರಕಾಶ್ ಅವರೇ ಮಾತಾಡಕ್ ಕೊಟ್ರಿ. ಅವರು ಹೇಳಿದ್ರಲ್ವ, ಬರೀ 1% ರೈತರೇ ಕಾಡು ತಗೊಂಡಿರೋದು ಅಂತ. ಆ 1% ರೈತರಲ್ಲಿ ಜಿನೈನ್ ರೈತರು ಎಷ್ಟು ಜನ ಇದ್ದಾರೆ ಅದು ಇಂಪಾರ್ಟೆಂಟ್. ಇಲ್ಲಿ ಇವರು ಏನೋ ಒಂದು ಕಾನೂನು ಮಾಡಿದ್ರು ಹೊಸದಾಗಿ ಮಾಡೋವಾಗ ಅದು ಟೀಚಿಂಗ್ ಪ್ರಾಬ್ಲಮ್ ಅಂತೀವಿ ಆಂಗ್ಲ ಭಾಷೆಯಲ್ಲಿ. ಸೊ ಕನ್ನಡದಲ್ಲಿ ಸ್ವಲ್ಪ ನಮಗೆ ಇದು. ಸೊ ಅದೇನಾಗ್ತಂದರೆ ಹೊಸದಾಗಿ ಮಾಡೋವಾಗ ಅದಕ್ಕೆ ಯಾವ ಥರ ರೂಲ್ಸ್ ಫ್ರೇಮ್ ಮಾಡಬೇಕು, ಅದು ಯಾವ ಥರ ಪರಿಶೀಲನೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು, ಜನರ ಬಾಯಿನ ಒಂದು ಸ್ವಲ್ಪ ಹೊತ್ತಿಗೆ ಮುಚ್ಚಬೇಕು. ಆ ರೀಸನ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದರದ್ದು ಕರೆಕ್ಟಾಗಿರಲ್ಲ. ಒಂದು. ಎರಡನೇದು, ನಮ್ಮ ಸರ್ಕಾರದಲ್ಲಿ ಅದು ರೈಟು ಕಾರ್ಪೊರೇಷನ್ ಲೆವೆಲ್ಲು, ನಮಗಿಲ್ಲಿ BBMP ಲೆವೆಲಿಂದನೂ ಯಾವ ಡಿಪಾರ್ಟ್ಮೆಂಟ್ಗಳನ್ನು ಇಂಟ್ರಾಕ್ಷನ್ ಕಮ್ಯುನಿಕೇಷನ್ಸ್ ಇಲ್ಲ. ಒಂದು ಎಕ್ಸಾಂಪಲ್ ಅಂದರೆ, ಮೊನ್ನೆ ನಮ್ಮ ವಾರ್ಡ್ ಕಮಿಟಿನಲ್ಲಿ ಆಗಿತ್ತು. PG ಅಕಾಮಿಡೇಷನ್ಸು ಪರ್ಮಿಷನ್ ಇಲ್ಲದೆ ಬಂದಿರೋದು ಎಲ್ಲ ಬಂದುಬಿಟ್ಟು ಸೀಸ್ ಮಾಡಬೇಕು, ಅದರಿಂದ ಎಲೆಕ್ಟ್ರಿಸಿಟಿ ಅದರ ಸಿವಿಕ್ ಕಟ್ ಮಾಡಬೇಕು ಎಲ್ಲ ಇದೆ. ಅದು ಒಂದು ಜಾಗದಲ್ಲಿ ಮಸ್ತಾಗಿದೆ. ಅದನ್ನು ಕೇಳಿದ್ರೆ ಪೊಲೀಸವ್ರು ಹೇಳ್ತಾರೆ ನಮಗೇನು ಸರ್ಕ್ಯುಲರ್ ಬಂದಿಲ್ಲ, ನಾವೇಂಗೆ ಮಾಡೋದು. ಬೆಸ್ಕಾಂ ಅವ್ರು ಹೇಳ್ತಾರೆ ನಮಗೆ ಸರ್ಕ್ಯುಲರ್ ಬಂದಿಲ್ಲ, ನಾವೇಂಗೆ ಡಿಸ್ಕನೆಕ್ಟ್ ಮಾಡೋದು. ಈ ಥರ ನಮ್ಮ ಸರ್ಕಾರ ನಡೀತಾ ಇರುವಾಗ ಇದು ಕೆಳಗಿಂದ ಮೇಲ್ ತನಕ ನಮ್ಮ ಸರ್ಕಾರ ಒಂದೇ ಥರ ಇದೆ. ಆದ್ದರಿಂದನೇ ಭಾರಿ ತಾಪತ್ರಗಳಾಗ್ತಾ ಇರೋದು. ನಮ್ಮ ಸ್ನೇಹಿತರು ಇವಾಗ ಹೇಳಿದ್ರಲ್ವ, ಪ್ರತಿಯೊಂದೂ ಪ್ರಕಟಣೆ ಮಾಡ್ತಾರೆ, ಅದನ್ನು
ಸರಿಯಾಗಿ ಪಾಲನೆ ಸರ್ ನಾವು ರೈತರು ಬೇಕಾದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿವಿ ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮ್ ಅವ್ರನ್ನ ಮೈಸೂರಲ್ಲಿ ಭೇಟಿ ಮಾಡಿ ನೀವು ಒಂದು ರೈತರಿಗೆ ಭಾಳ ಮುಖ್ಯವಾಗಿ ಏನು ಸಿಬಿಲ್ ಸ್ಕೋರ್ ಅಂತ ಮಾಡಿದ್ದೀರಿ, ಅದನ್ನು ತೆಗೆದಾಕಿ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಅಂತ ಕೇಳಿದ್ವಿ. ಮತ್ತು ಎರಡನೇದು ರೈತರ ಜಮೀನನ್ನು ಮುಟ್ಗೋಲು ಹಾಕೊಂಡು ಹರಾಜು ಮಾಡ್ತಾ ಇದ್ದಾರೆ, ಯಾವುದು ಸರ್ಫೇಸಿ ಆ್ಯಕ್ಟ್ ಅಂತ, ಅದನ್ನು ರದ್ದು ಮಾಡಿ ಅಂತ ಕೇಳಿದ್ವು. ಅವೆರಡನ್ನು ಮಾಡಿದರೆ ತುಂಬ ರೈತರಿಗೆ ಅನುಕೂಲ ಆಗೋದು. ಅದನ್ನು ಮಾಡಲಿಲ್ಲ ಅವರು. 1% ತಗೊಳ್ಳಲ್ಲ ರೈತರು. ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡ್ತಾರೆ. ಇದು ನೀತಿಗಳು. ಒಂದು ನಿಮಿಷ, ಅವ್ರು ಯಾತಕ್ಕೆ ಮಾತಾಡಿಲ್ಲ ಅಂತಂದರೆ ನೀವು ಅದಕ್ಕೆ ವಿವರಣೆ ಕೇಳಿ. ಇದಕ್ಕೆ ಕೇಂದ್ರ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಅಂತ ಬಿಡ್ತಾರೆ. ಓಕೆ. ಅವರು ತಪ್ಪಿಸ್ಕೊಳ್ಳೋಕೆ ದಾರಿ ಹುಡುಕ್ತಾರೆ ವಿನಃ ನ್ಯಾಯವಾಗಿ ಪಬ್ಲಿಕ್ಗೆ ಏನು ಮಾಡಬೇಕೋ ಅದನ್ನು ಮಾಡೋದಕ್ಕೆ ಯಾರೂ ಸಿದ್ಧ ಇಲ್ಲ. ಓಕೆ. ಅವ್ರು ಬಂದರು ಇವ್ರ ಮೇಲೆ ಹಾಕ್ತಾರೆ, ಇವ್ರು ಬಂದು ಅವ್ರ ಮೇಲೆ ಹಾಕ್ತಾರೆ, ಇದು ನಮಗಿಲ್ಲ ನಮಗಲ್ಲ ಅಂತ ಹೇಳ್ತಾರೆ. ಒಂದು. ಎರಡನೇದು, ಇವರು ಅದು ಹೇಳ್ತಾ ಇದ್ರಲ್ವ, ಮೈಕ್ರೋ ಫೈನಾನ್ಸ್ ತೊಗೊಂಡು ಅದರಲ್ಲಿ ಇದು ಕೊಟ್ಟಿಲ್ಲ, ಕಡಿಮೆ ಇರೋ ಜಮೀನು ಕೊಟ್ಟಿದ್ದಾರೆ, ಮಾಡಿದ್ದಾರೆ ಅಂತ. ಇದೆಲ್ಲನೂ ನಡೀತಾ ಇರೋದೇ ಬರೀ ಇನ್ಫ್ಲೂಯೆನ್ಸಲ್ಲೇ ಲೆಕ್ಕ. ಓಕೆ. ಸೊ ಪೊಲಿಟಿಕಲ್ಲು ಇಲ್ಲ ಎಂಟ್ರಾಗಿರೋದೇ ಒಂದು ದೊಡ್ಡ